ಇಷ್ಟವರೆಗೂ ನೀವು ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಟ್ರೈ ಮಾಡ್ಬೋದು. ರಾಹುಲ ಬೆಳೆದಿರ್ತಾರಪ್ಪ. ಯೋ ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನನಗೆ ಒಂದು ಸ್ಪೆಷಲ್ ಡಿಶ್ ಅಥವಾ ಒಂದು ಡಿಫ್ರೆಂಟ್ ಡಿಶ್ ಮಾಡಬಹುದು ಅದನ್ನು ತಿಳಿಸ್ಕೊಡ್ತೀನಿ. ಒಂದು 10 ಮಿನಿಟ್ಸಲ್ಲಿ ಮಾಡುವಂಥ ಒಬ್ಬನಿಗೆ ಮಾಡುವಂಥ ಒಂದು ರೆಸಿಪಿ ಇದು. ಇದಕ್ಕೆ ಆ್ಯಕ್ಚುಲಾಗಿ ಏನು ಹೆಸರಿಲ್ಲ, ನಾನೇ ಸುಮ್ಮನೆ ಹೆಸರಿಡ್ತೀನಿ. ಆಲೂ ಫ್ರೈ, ಓಕೆ, ಸಮಥಿಂಗ್, ಅಥವಾ ಆಲೂ ಚಾಟ, ಏನು ಬೇಕಾದ್ರೂ ಇಟ್ಕೊಳ್ಳಿ ಅಥವಾ ಏನು ಬೇಕಾದ್ರೂ ಕಟ್ಕೊಳ್ಳಿ. ಟೇಸ್ಟ್ ಅಂದು ಚೆನ್ನಾಗಿರುತ್ತೆ. ಒಂದು ಸ್ಟಾರ್ಟರ್ ರೆಸಿಪಿಯಿಂದ ಹೇಳ್ಬೋದು. ಸಿಂಪಲ್, ನಿಮ್ಮ ಮನೆಯಲ್ಲೊಂದು ಆಲೂಗೆಡ್ಡೆ ಇದ್ದರೆ ಸಾಕು, ಅಷ್ಟೇ. ಬೇರೆಲ್ಲ ನಿಮ್ಮ ಆಲ್ರೆಡಿ ಮನೆಯಲ್ಲಿರುವಂತಹ ಐಟಮ್ಸ್ಗಳನ್ನು ಮಿಕ್ಸ್ ಮಾಡಿಕೊಂಡು ಮಾಡುವಂತಹ ರೆಸಿಪಿ ಇದು. ಚೆನ್ನಾಗಾಗುತ್ತೆ ನಿಜವಾಗಲೂ. ಓಕೆ, ಒಂದು ಸ್ಟಾರ್ಟರ್ ರೆಸಿಪಿ, ಒಂದು ಸಂಜೆ ಸ್ಕೂಲಿಂದ ಮನೆಗೆ ಬಂದಾಗ ಅಥವಾ ವರ್ಕಿಂದ ಮನೆಗೆ ಬಂದಾಗ ಆ ರೀತಿ ನಮಗೆ ನಾವೇ ಮಾಡ್ಕೊಳ್ಬಹುದು. ಓಕೆ, ಅಂತಹ ಒಂದು ರೆಸಿಪಿಯಿಂದ ಹೇಳ್ಬೋದು. ನಿಜವಾಗ್ಲೂ ಒಂದು ಚೆನ್ನಾಗಿ ಆಗಿರುವಂಥ ರೆಸಿಪಿ. ಇಷ್ಟವರೆಗೂ ನೀವು ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಟ್ರೈ ಮಾಡ್ಬೋದು ಅಂಥ ರೆಸಿಪಿ ಅಂತ ಹೇಳ್ತಾ ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಬಹುದು @obviously KC. ಸೊ ಲೆಟ್ಸ್ ಗೋ. ಸೊ ನೋಡ್ತಾ ಇದ್ದೀರಾ, ಈ ಒಂದು ಆಲೂಗೆಡ್ಡೆ ನಾವೀಗ ಒಂದು ಸಣ್ಣದಾಗಿ ಒಂದು 3 ಮಿಲಿಮೀಟರ್ಸ್ ಅಷ್ಟಾದರೂ ಕಟ್ ಮಾಡ್ತಾ ಬನ್ನಿ. ಜಾಸ್ತಿ ತೆಳ್ಳಾಗಿ ಮಾಡಬೇಡಿ. ನೀವು ಚಿಪ್ಸ್ ಎಷ್ಟು ಕಟ್ ಮಾಡ್ತೀರಾ ಆ ಥರ ಕಟ್ ಮಾಡಬೇಡಿ. ಒಂದು ನಾರ್ಮಲಾಗಿ ದಪ್ಪ ಇಟ್ಕೊಳ್ಳಿ. ಓಕೆ, ಸೊ ನೋಡ್ಬೋದು ಇಷ್ಟಿಷ್ಟು ದಪ್ಪ ಆಲೂಗಡ್ಡೆಯನ್ನು ಕಟ್ ಮಾಡಿ, ಫುಲ್ ಆಲೂಗಡ್ಡೆಯನ್ನು ಇವಾಗ ಕಟ್ ಮಾಡಿದ್ದೀನಿ, ಇಟ್ಕೊಳ್ಳಿ. ಸೊ ಇದಾದಮೇಲೆ ನಾವೇನು ಮಾಡಬೇಕು ಅಂದರೆ ಒಂದು ಫ್ರೈ ಪ್ಯಾನ್ ತೊಗೊಳ್ಬೇಕು. ಸೊ ನೋಡಿ, ಈಗ ನಾನ್ ಸ್ಟಿಕ್ ಇದೆ. ಸೊ ಬೆಂಕಿ ಹೊತ್ತಿಸಿ ಅದಕ್ಕೆ ಎಣ್ಣೆ ಹಾಕೋಣ. ಸೊ ಎಣ್ಣೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಮ್ಮ ಏನು ಕಟ್ ಮಾಡಿದ್ದೀವಿ ಆಲೂಗಡ್ಡೆ ಅದನ್ನು ಹಾಕಿ ಸೈಡಲ್ಲಿ ಚೆನ್ನಾಗಿ ಇಟ್ಕೊಳ್ಳಿ. ಸೊ ಇದು ಆಲ್ರೆಡಿ ಏನು ಎಣ್ಣೆ ಅದರ ಫುಲ್ ಕವರ್ ಆಗುವಷ್ಟು ಎಣ್ಣೆ ಇದ್ದರೆ ಸಾಕು, ಜಾಸ್ತಿ ಬೇಕು ಅಂತ ಇಲ್ಲ. ಓಕೆ, ಸೊ ಇಷ್ಟು ಇದ್ದರೆ ಸಾಕು. ಸೊ ಇದನ್ನು ಸ್ಟೌವಲ್ಲಿ ಆನ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 5 to 10 ಮಿನಿಟ್ಸ್ ಅಥವಾ 5 to 6 ಮಿನಿಟ್ಸ್ ಹಾಗೆ ಫ್ಲೇಮಲ್ಲಿ ಏನು ಬಾಯ್ಲ್ ಮಾಡಲಿಕ್ಕೆ ಅಥವಾ ಒಂದು ಫ್ರೈ ಮಾಡಲಿಕ್ಕೆ ಇಡಿ. ಓಕೆ, ಸೊ ಒಂದು ಸೈಡ್ ಫ್ರೈ ಆದಮೇಲೆ ಅದನ್ನು ಉಲ್ಟ ಹಾಕಿ ಅದನ್ನು ಫ್ರೈ ಮಾಡಿ ಒಂದು 4 ಮಿನಿಟ್ಸ್ to 6 ಮಿನಿಟ್ಸ್ ಅಷ್ಟು ಫ್ರೈ ಮಾಡಿದರೆ ಸಾಕು. ಸೊ ಇವಾಗ ಅದು ಕೂಡ ಫ್ರೈ ಆಗಿದೆ. ಸೊ ಒಂದು ಸರ್ತಿ ಫುಲ್ ಬ್ಯಾಕ್ ಟು ಬ್ಯಾಕ್ ಫ್ರೈ ಆದಮೇಲೆ ನಾವು ಇದಕ್ಕೆ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ, ಓಕೆ, ಬೆಳ್ಳುಳ್ಳಿ ಈಗ ಫೇಮಸ್ ಆಗಿರುವಂತಹ ಬೆಳ್ಳುಳ್ಳಿ ಹಾಕೋಣ. ಓಕೆ, ಬೆಳ್ಳುಳ್ಳಿ. ರಾಹುಲ ಬೆಳ್ಳುಳ್ಳಿ ತರಪ್ಪ. ಸೊ ಬೆಳ್ಳುಳ್ಳಿ ಹಾಕ್ತಿದ್ದೀನಿ, ನೋಡ್ತಾ ಇದ್ದೀರಾ. ಸೊ ಅದಾದಮೇಲೆ ಮೆಣಸು ಹಾಕಿ, ನೋಡ್ತಾ ಇದ್ದೀರಾ. ಮೆಣಸು ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮೆಣಸು ಹಾಕಿ ಆದಮೇಲೆ ಸ್ವಲ್ಪ ಬಟರು, ನೋಡ್ತಾ ಇದ್ದೀರಾ. ಬಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಜಾಸ್ತಿ ಹೊತ್ತು ಕಾಯಿಸ್ಬೇಡಿ. 1.5 ಮಿನಿಟ್ಸ್ ಅಷ್ಟು ಮ್ಯಾಕ್ಸಿಮಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡ್ಬೋದು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಜಾಸ್ತಿ ಹೊತ್ತು ಕಾಯುವಂಥ ಅವಶ್ಯಕತೆ ಇಲ್ಲ. ಸೊ ಸಿಂಪಲಾಗಿ ನಮ್ಮ ಒಂದು ಬಟಾಟೆ ರೆಸಿಪಿ ರೆಡಿ ಆಗಿದೆ. ಸೊ ಇದನ್ನು ಪ್ಲೇಟಿಗೆ ಸರ್ವ್ ಮಾಡೋಣ. ಸೊ ನೆಕ್ಸ್ಟ್ ಪ್ರೊಸೀಜರ್ಸ್ ಏನು ಅಂತ ನೋಡೋಣ. ಸೊ ನೋಡ್ಬೋದು ಫೈನಲ್ ಆಗಿ ನಮ್ಮ ಒಂದು ಸ್ಪೆಷಲ್ ಚಾಟ್ ರೆಡಿ ಆಗಿದೆ. ಸೊ ಇದಕ್ಕೆ ನಾವೇನು ಉಪ್ಪು ಹಾಕ್ಕೋಬೇಕು. ಓಕೆ, ಉಪ್ಪು ಹಾಕಲಿಲ್ಲ ಇವಾಗ ನಾವು ಉಪ್ಪು ಹಾಕ್ತಾ ಇದ್ದೇವೆ. ಸ್ವಲ್ಪ ಎಲ್ಲದಕ್ಕೂ ತಾಗೋ ಹಾಗೆ ಉಪ್ಪು. ಓಕೆ, ಅದಾದಮೇಲೆ ನಾವು ಚಿಲ್ಲಿ ಫ್ಲೆಕ್ಸು, ಈ ಥರ ಚಿಲ್ಲಿ ಫ್ಲೆಕ್ಸ್ ನಿಮಗೆ ಸಿಗುತ್ತೆ ಅಂಗಡಿಯಲ್ಲಿ. ಓಕೆ, ಬೇಕಾದರೆ ಹಾಕ್ಕೊಳ್ಬಹುದು, ಬೇಕು ಅಂತಲೇನಿಲ್ಲ, ಬೇಕಾದರೆ ಹಾಕ್ಕೊಳ್ಬಹುದು ಅಂತಷ್ಟೇ. ಆಯಿತಾ, ನಾವು ಪಿಜ್ಜಾಕ್ಕೆಲ್ಲ ಚಿಲ್ಲಿ ಫ್ಲೆಕ್ಸು ಆರಿಗ್ಯಾನೋ ಯೂಸ್ ಮಾಡ್ತೀವಲ್ಲ ಅದೇ. ಸೊ ಆರಿಗ್ಯಾನೋ ಕೂಡ ಇದೆ, ಬೇಕಾದ್ರೆ ಚಾಟ್ ಮಸಾಲ ಕೂಡ ಹಾಕುವ ನೀವು. ಸೊ ಸ್ವಲ್ಪ ಜಸ್ಟ್ ಟಾಪಿಂಗ್ಸ್ ಥರ ಆರಿಗ್ಯಾನೋ, ನೆಕ್ಸ್ಟ್ ಚಾಟ್ ಮಸಾಲ ಕೂಡ ಇದೆ, ಅದು ಕೂಡ ಸ್ವಲ್ಪ ಹಾಕೋಣ. ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿರುತ್ತೆ ಆವಾಗ. ಇದೆಲ್ಲ ಯೂಸ್ ಮಾಡೋದು ಕೂಡ ಸಿಂಪಲಾಗಿ ಮಾಡ್ಬೋದು ನಿಮಗೆ. ಈಗ ಚಾಟ್ ಮಸಾಲ ಆರಿಗ್ಯಾನೋ ಅದೆಲ್ಲ ಬೇಕು ಅಂತಲೇ ಇಲ್ಲ, ಸುಮ್ಮನೆ ಹೀಗೆ ಇರಲಿ ಅಷ್ಟೇ. ಸೊ ಒಂದು ನಿಂಬೆ, ಸೊ ನೋಡ್ಬೋದು ಇದು ನಿಂಬೆ ಕೂಡ ಜಸ್ಟ್ ಮೇಲಿನ ಮೇಲೆ. ಸೊ ಫೈನಲಾಗಿ ರೆಡಿ ಆಯಿತು. ಸೊ ಫೈನಲ್ ಆಗಿ ನಮ್ಮ ರೆಸಿಪಿ ರೆಡಿಯಾಗಿದೆ. ನೋಡಬಹುದು, ಇದಕ್ಕಿನ್ನೂ ಹೆಸರು ಇಡಲಿಲ್ಲ. ಆ್ಯಕ್ಚುಲಿ ಏನಾದರೂ ತಮ್ಮನೇಲೆಲ್ಲ ಹೆಸರಿದ್ದರೆ ಅದೇ ಹೆಸರು, ಇಲ್ಲ ಅಂತಾದರೆ ನೀವೇ ಹೆಸರು ಕೊಡಿ. ಓಕೆ, ಸೊ ಇವಾಗ ನಮ್ಮ ಒಂದು ಸ್ಪೆಷಲ್ ಡಿಶನ್ನು ಟೇಸ್ಟ್ ಮಾಡುವಂಥ ಒಂದು ಸಮಯ. ಓಕೆ, ಸೆಟ್. ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಆಗ್ಬೋದು ಅಂತ. ಆ್ಯಕ್ಚುಲಿ ಇದಕ್ಕೆ ನಿಂಬೆ ಹಾಕಿದ್ದು ಪ್ಲಸ್ ಪಾಯಿಂಟು.
ಮತ್ತು ಚಾಟ್ ಮಸಾಲ ಟೇಸ್ಟಿಗೆ ಹಾಕಿದ್ದು ಎರಡು ಕೂಡ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಒಂದು ಕ್ಲೋಸಪ್ಪಲ್ಲಿ ಓಕೆ. ಸೊ ನಾವಿವಾಗ ಇದನ್ನು ಒಂದು ಒಳ್ಳೆ ಸ್ಟಾರ್ಟರ್ ರೆಸಿಪಿ ಅಂತಲೇ ಹೇಳ್ಬಹುದು. ಅಂದರೆ ಇದು ಫುಲ್ಲು ತಿಂದರೆ ನಾಳೆ ಹೊಟ್ಟೆ ಹಾಳಾಗ್ತದೆ. ಸೊ ಒಂದು ಸ್ಟಾರ್ಟಿಂಗ್ ಊಟ ಮಾಡುವಾಗನ ಹಾಗೆ ಏನೋ ಒಂದು 4 ಪೀಸ್ ಇಟ್ಕೊಂಡು ತಿಂದರೆ ಸೆಟ್. ಅದೋ ಒಂದು ಸಂಜೆ ಒಂದು ಸ್ನ್ಯಾಕ್ಸಿಗೋಸ್ಕರ ಆ ಥರ ಎಲ್ಲ ಮಾಡಿದರೆ ಸೆಟ್. ಓಕೆ, ನಿಜವಾಗೂ ಚೆಂದಾಗಿದೆ. ಸೈಡಲ್ಲಿ ಫುಲ್ಲು ಕ್ರಿಸ್ಪಿ ಇದೆ, ಮಿಡಲಲ್ಲಿ ಕ್ರಿಸ್ಪಿ ಇಲ್ಲ, ಸ್ಮೂತಾಗಿದೆ. ಮೇ ಬಿ ಜಾಸ್ತಿ ಹೊತ್ತು ಇನ್ನೂ ಬೇಯಿಸ್ತಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತೋ ಏನು. ಓಕೆ, ಸೊ ನಾನು ಮಾಡಿದ ರೆಸಿಪಿ ಇದೇ ಥರ ನೀವು ಮನೇಲಿ ಮಾಡಿ ನೋಡಿ, ನಿಜವಾಗೂ ಇಷ್ಟ ಆಗುತ್ತೆ. ಲೈಮು, ನಿಂಬೆ ಹಾಕಿ ಚಾಟ್ ಮಸಾಲ ಕೂಡ ಹಾಕ್ಬೋದು. ಅವರಿಗೇನೋ ಅದು ಬೇಕಾದ್ರೆ ಕಾಂಪ್ಲಿಮೆಂಟ್ರಿ ಬೇಕಾದರೆ ಹಾಕ್ಬೋದು, ಈ ಥರ ಬೇಡ ನಿಮ್ಮ ಇಷ್ಟ. ಆಹಾ, ನಿಂಬೆ ಹಾಕಿದ್ನಲ್ಲ ಅದು ಆ್ಯಕ್ಚುಲಿ ಪ್ಲಸ್ಸು, ಒಳ್ಳೆ ಪ್ಲಸ್ಸು. 5-10 ನಿಮಿಷದಲ್ಲಿ ಮನೆಯಲ್ಲಿ ನಿಮಗೇನೇ ಮಾಡ್ಬೋದು. ಈಸಿ, ಏನೂ ಇಲ್ಲ, ಏನು ಕೆಲಸ ಇಲ್ಲ. ನೋಡಿರ್ಬೋದು ಮನೆಯಲ್ಲಿ ಬಟಾಟೆ ಮತ್ತು ಎಣ್ಣೆ ಅದು ಇದು ಆಲ್ರೆಡಿ ಇರ್ತದೆ, ಅದರಲ್ಲಿ ನಿಮಗೆ ಆರಾಮ್ಸೆ ಮಾಡ್ಬೋದು. ರಾಹುಲಾಗಿಂತ ಚೆನ್ನಾಗಿ ನಾನು ಹೇಳ್ಕೊಡ್ತೀನಿ. ಓಕೆ, ಬನ್ನಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಬೇಕಾದಷ್ಟು ರೆಸಿಪಿ ಮಾಡೋ ಈ ಥರ. ಓಕೆ, ನಿಜ ಅವ್ನು ಚೆನ್ನಾಗಿದೆ. ಫುಲ್ ಸಂಜೆ ವೇಳೆಗೆ ಒಂದು ಬೋರ್ ಆಗ್ತಾ ಇರುವಾಗ, ಹಸಿವಾಗ್ತಾ ಇರುವಾಗ, ಅಮ್ಮ ಏನು ತಿನ್ನಲಿಕ್ಕೆ ಮಾಡದಿರುವಾಗ ಅಂತ ನಾವೇ ಮಾಡಿ ತಿನ್ಬೋದು. ಓಕೆ, ನನಗಂತೂ ಇಷ್ಟ ಆಯಿತು. ಐ ಹೋಪ್ ನಿಮಗೂ ಇಷ್ಟ ಆಗ್ಬೋದು. ಓಕೆ, ಬೇಕಾದ್ರೆ ಮೆಣಸು ಸ್ವಲ್ಪ ಜಾಸ್ತಿ ಹಾಕಿ ಇನ್ನೂ ಒಳ್ಳೆ ಖಾರ ಬರಬಹುದು. ಸೊ ನಿಮ್ಮಿಷ್ಟ, ಬೇಕಾದ್ರೆ ಹಾಕಿ ಇಂಥ ಬೇಕಾದರೂ ಮಾಡಿ. ಸೊ ಇದೇ ರೀತಿಯ ರೆಸಿಪೀಸ್ಗಳಿಗಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು ಆಬ್ವಿಯಸ್ಲಿ KC. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದನ್ನು ಫುಲ್ ಖಾಲಿ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ರಾಹುಲ ರೆಸಿಪಿ ಚೆನ್ನಾಗಿದೆಯಪ್ಪ, ಒನ್ ಮೋರ್ ಅನ್ನಬೇಕು. ಮನೇಲಿ ಬಟಾಟೆ ಇದ್ದರೆ ಸಾಕು ಅಷ್ಟೇ, ಮತ್ತು ಬೇಕಾದರೆ ರಾಹುಲ ಬೇಕು ಅಷ್ಟೇ ಅಲ್ಲಾಡಿಸ್ಲಿಕ್ಕೆ ಬಂದು.